Welcome to Ammu Stories. Watch, subscribe. ಸಣ್ಣ ಹಳ್ಳಿಯಲ್ಲಿ ನೀಲ ಎಂಬ ಬಾಲಕನು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದನು. ಒಮ್ಮೆ ಅವಳಿಗೆ ಗಂಭೀರ ಅನಾರೋಗ್ಯವಾಗುತ್ತದೆ, ಆದರೆ ಔಷಧಿ ತೆಗೆದುಕೊಳ್ಳಲು ಹಣವಿಲ್ಲ. ಚಿಂತೆಯಲ್ಲಿ ಮುಳುಗಿದ ನೀಲಶಿವನ ಸ್ಮರಣೆಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಅದೇ ರಾತ್ರಿ ನೀಲಕಾಡಿನಲ್ಲಿ ತಿರುಗುತ್ತಾ ಒಂದು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ಶಿವಲಿಂಗವನ್ನು ಕಂಡನು. ದೊಡ್ಡ ಆಲದ ಮರದ ಕೆಳಗೆ ಒಂದು ಮೃದುವಾದ ದಿವ್ಯ ಶಬ್ದ ಕೇಳಿಸಿತು, ನೀರು ಮತ್ತು ಬಿಲ್ವಪತ್ರೆ ಅರ್ಪಿಸು, ನಿನ್ನ ಆಶಯ ನಿಜವಾಗುವುದು. ನೀಲ ತಕ್ಷಣವೇ ನದಿಯತ್ತ ಓಡಿ ತನ್ನ ಕೈಯಲ್ಲಿ ನೀರು ತುಂಬಿಕೊಂಡು ಶಿವಲಿಂಗಕ್ಕೆ ಅರ್ಪಿಸಿದನು. ಜೊತೆಗೆ ತಾಜಾ ಬಿಲ್ವಪತ್ರೆಗಳನ್ನೂ ಇಟ್ಟನು. ತಣ್ಣನೆಯ ಗಾಳಿ ಬೀಸಿತು, ಆಕಾಶದ ನಕ್ಷತ್ರಗಳು ಹೆಚ್ಚು ಕಂಗೊಳಿಸಿದವು ಮತ್ತು ಒಂದು ದಿವ್ಯ ಶಾಂತಿ ಹರಡಿತು. ಬೆಳಗ್ಗೆ ನೀಲ ತ್ವರಿತವಾಗಿ ಮನೆಗೆ ಹೋದಾಗ ತಾಯಿಯು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಳು. ಅವನು ಶಿವನಿಗೆ ಆಭಾರ ವ್ಯಕ್ತಪಡಿಸಿದನು. ಈ ಅದ್ಭುತ ಘಟನೆಯನ್ನು ಕೇಳಿದ ಹಳ್ಳಿಯ ಜನರು ಶಿವರಾತ್ರಿ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು. ಉಪವಾಸ, ಪ್ರಾರ್ಥನೆ ಮತ್ತು ಶಿವನಿಗೆ ನೀರು ಅರ್ಪಿಸುವ ಪದ್ಧತಿ ಜನಪ್ರಿಯವಾಯಿತು. ಆ ದಿನದಿಂದ ಶಿವರಾತ್ರಿ ಶ್ರದ್ಧೆ, ಭಕ್ತಿ ಮತ್ತು ಅದ್ಭುತಗಳ ಹಬ್ಬವಾಯಿತು.